ಹಲೋ, ಇವತ್ತು ನಾನು ಫ್ರೆಂಡ್ ಜೊತೆ ಆಚೆ ಹೋಗ್ತಿದ್ದೀನಿ ಮಹೇಶ. ಹೌದಾ, ಹೋಗ್ಬಿಟ್ ಬಾ ನೀನು. ಯಾರ ಜೊತೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಏನು ಕೇಳಲ್ವಾ ನೀನು? ನೀನ್ ಯಾರ ಜೊತೆ ಹೋದ್ರೆ ನನಗೇನೆ ಫೋನ್ ಇಡ ನೀನ್ ಫಸ್ಟ್. ಸರಿ ಆಯ್ತು ಬಿಡು. ಅವನ್ಯಾಕೆ ಹಂಗಾಡ್ತಾನೆ? ನೆನ್ನೆ ನನ್ನ ಫ್ರೆಂಡ್ ಜೊತೆ ಆಚೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋದಾಗ ಕಾಲಿಗೆ ಏಟಾಗ್ಬಿಟ್ಟಿದೆ ಕಣೋ ಮಹೇಶ. ಹೌದಾ, ಸರಿ. ಏನು ಕಾಲಿಗೆ ಏಟಾಗಿದೆ ಅಂತ ಹೇಳಿದ್ರು ಹೆಂಗಾಯ್ತು ಏನಾಯ್ತು ಅಂತ ಏನು ಕೇಳಲ್ವಾ ನೀನು? ಇವಾಗ ನೀನ್ ಬಿದ್ದಿರತ್ ನಾನು ಏನ್ ಮಾಡ್ಬೇಕು ಹೇಳು? ಸರಿ ಬಿಡು. ಇಲ್ಲೋ ಎಲ್ಲೋ ಇರ್ತೀನಿ ಅಂತ ಹೇಳಿದ್ದ ನೋಡು. ಹಾ, ಅಲ್ಲಿದ್ದಾನೆ ನೋಡು. ಇಲ್ಲೇ ಇರೋ, ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರ್ತೀನಿ. ಓಯ್, ಇವತ್ ಸಂಜೆ 5 ಗಂಟೆಗೆ ಆಚೆ ಹೋಗೋಣ, ರೆಡಿ ಆಗಿರೋ ಆಯ್ತಾ? ಇಲ್ಲ ಕಣೆ, ನನ್ ಕೈಲೇ ಬರಕ್ಕಾಗಲ್ಲ, ನನ್ ಕೆಲ್ಸ ಇದೆ. ನಡಿಯೋ ಹೋಗೋಣ ಮನೆಗೆ. ಹಾ ಹೌದಾ? ಓಯ್ ನಡಿ, ಮನೆಗೆ ಹೋಗೋಣ ನಡಿನ. ಏನೇ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಏನೋ ಗೊತ್ತಿಲ್ಲ ಕಣೆ, ಮುಂಚೆ ತರ ಇಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದಾನ ಅವನು. ನಡಿಯೇ ಮನೆಗೆ ಹೋಗೋಣ ವಾಪಸ್. ಸರಿ ಕಣ, ನಾನು ಹೋಗ್ಬಿಟ್ಟು ಬರ್ತೀನಿ. ಓಯ್ ಓಯ್, ಯಾಕೆ ಹುಡುಗನ ಇಗ್ನೋರ್ ಮಾಡ್ತಿದ್ಯಾ? ಇಗ್ನೋರ್ ಏನು ಮಾಡ್ತಾ ಇಲ್ಲ ಕಣೋ. ಟೈಮ್ ಸ್ಪೆಂಡ್ ಮಾಡಿದ್ರೆ ಟಾರ್ಚರ್ ಕೊಡ್ತಿದ್ಯಾ ಅಂತಾರೆ, ಕೇರ್ ಮಾಡಿದ್ರೆ ಎಲ್ಲಿ ನನ್ ಮೇಲೆ ಅನುಮಾನ ಪಡ್ತಿದ್ಯಾ ಅಂತಾರೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ನಿಂದೇನ್ ಗೋಳು ಅಂತ ಕೇಳ್ತಾರೆ. ಅದಕ್ಕೆ ಅಂತ ಕೇಳದೆ ಬಿಟ್ಬಿಟ್ಟಿದೀನಿ ನಾನು. ಸ್ಟಾರ್ಟಿಂಗ್ ಅಷ್ಟೇ ಕಷ್ಟ ಆಗ್ತಿತ್ ಕಣೋ, ಇವಾಗ ಬರ್ತಾ ಬರ್ತಾ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತ್ ನನ್ಗೆ. ಯಾಕೋ ಏನಾಯ್ತೋ ಗೊತ್ತಿಲ್ಲ ಕಣೆ, ನಾನೇ ಏನಾದ್ರು ತಪ್ಪು ಮಾಡಿದ್ದೀನ ಅಂತ ಅನಿಸ್ತಾ ಇದೆ. ಏನಾಗಲ್ಲ ಬಾರೆ. ಕೊಂದೆ ಅನುಗಾಲ ನಿನಗೆ ನೋವನ್ನೇ ತಂದೆ.